ಟ್ರಂಪ್ ಎಫೆಕ್ಟ್ ಕಾರಣದಿಂದಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನೇ ನಿಲ್ಲಿಸಿಬಿಡುತ್ತಾ ಭಾರತ ಅಂತ ಪ್ರಶ್ನೆ ಇದೆ. ಇಲ್ಲಿ ಉಕ್ರೇನ್ ಮೇಲೆ ಭೀಕರ ಯುದ್ಧ ನಡೆಸ್ತಾ ಇರೋದು ರಷ್ಯಾದ ಮೇಲೆ ಪ್ರತೀಕಾರಕ್ಕಾಗಿ ನಿರ್ಬಂಧವನ್ನು ಹಾಕ್ತಿರೋದು ಅಮೆರಿಕ. ರಷ್ಯಾದ 2 ಅತಿ ದೊಡ್ಡ ತೈಲ ಕಂಪನಿಗಳಿಗೆ ಅಮೆರಿಕದಿಂದ ನಿರ್ಬಂಧ ಹಾಕಲಾಗಿದೆ. ರೋಸೆನ್ಸ್ ಮತ್ತು ಲೊಕೊಯಿಲ್ ಮೇಲೆ ಟ್ರಂಪ್ ನಿರ್ಬಂಧ ಹಾಕಿರೋದು. ಹೀಗಾಗಿ ಈ ವರ್ಷಾಂತ್ಯದ ಒಳಗಡೆ ರಷ್ಯಾದಿಂದ ತೈಲ ಖರೀದಿ ಸ್ಥಗಿತ ಆಗಬಹುದು ಅಂತ ಹೇಳಲಾಗಿದೆ. ನಿರ್ಬಂಧ ಯಾಕಪ್ಪ ಅಂತ ನೋಡಿದ್ರೆ ರೋಸೆನ್ಸ್ ಮತ್ತು ಲೊಕೊಯಿಲ್ ಮೇಲೆ ಟ್ರಂಪ್ ನಿರ್ಬಂಧ ಹಾಕಿದ್ದಾರಲ್ಲ, ಇವು ಸಂಗ್ರಹಿಸಿದಂಥ ಹಣವನ್ನೇ ಯುಕ್ರೇನಿನ ಯುದ್ಧಕ್ಕೆ ರಷ್ಯಾ ಬಳಸ್ಕೊಳ್ಳುತ್ತೆ ಎನ್ನುವ ಆರೋಪ ಇಲ್ಲಿದೆ. ಹೀಗಾಗಿ 2 ಕಂಪನಿಗಳಿಗೆ ನಿರ್ಬಂಧ ಹಾಕಿರೋದು ಡೊನಾಲ್ಡ್ ಟ್ರಂಪ್. ಇದರ ಪರಿಣಾಮ ಭಾರತಕ್ಕೂ ತೈಲ ಖರೀದಿ ನಿಲ್ಲಿಸುವಂತಹ ಅನಿವಾರ್ಯತೆ ಎದುರಾಗಬಹುದು. ನವೆಂಬರ್ 21ರ ಒಳಗೆ ಈ ಕಂಪನಿಗಳ ಜೊತೆಗಿನ ವಹಿವಾಟು ಮೊಟಕುಗೊಳಿಸಬೇಕು, ಇಲ್ಲದೇ ಇದ್ದರೆ ಭಾರೀ ತೆರಿಗೆ ಹಾಕಲಾಗುವುದು ಅಂಥೇಳಿ ಎಚ್ಚರಿಕೆ ಕೊಟ್ಟಿರೋದು ಅಮೆರಿಕ. ವಹಿವಾಟುದಾರರಿಗೆ ಈ ಎಚ್ಚರಿಕೆ ರವಾನೆ ಆಗಿರೋದು ಅಮೆರಿಕದ ಕಡೆಯಿಂದ. ಹಾಗಾಗಿ ಭಾರತ ಕೂಡ ತೈಲ ಖರೀದಿ ನಿಲ್ಲಿಸುತ್ತಾ ಅಂತ ಒಂದು ಪ್ರಶ್ನೆ ಇಲ್ಲಿದೆ. ರಿಲಯನ್ಸ್ಗೆ ದೊಡ್ಡ ಹೊಡೆತ ಬೀಳಬಹುದು. ಅಮೆರಿಕದ ಈ ನಿರ್ಬಂಧದ ಕಾರಣದಿಂದಾಗಿ ಭಾರತದ ರಿಲಯನ್ಸ್ಗೆ ಭಾರಿ ಹೊಡೆತ ಬೀಳುತ್ತೆ. ರಷ್ಯಾದ 2 ಕಂಪನಿಗಳಿಂದ ಹೆಚ್ಚು ತೈಲವನ್ನು ಖರೀದಿ ಮಾಡುವ ಹಾಗೂ ಭಾರತದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಹೊಂದಿರುವಂಥ ಸಂಸ್ಥೆ ರಿಲಯನ್ಸ್ ಆಗಿದೆ. ರಿಲಯನ್ಸ್ಗೆ ದೊಡ್ಡ ಹೊಡೆತವನ್ನು ಕೊಡಲಿರೋದು ಟ್ರಂಪ್ ಅವರ ಆದೇಶ. ಅಲ್ಲದೆ ಭಾರತದಲ್ಲಿ ಬಂಕ್ಗಳನ್ನು ಹೊಂದಿರುವ ನಯಾರ ಮೇಲೂ ಕೂಡ ತೊಂದರೆ ಆಗುತ್ತೆ ಇದು ಅಂತ. ಹೀಗಾಗಿ ವರ್ಷಾಂತ್ಯಕ್ಕೆ ತೈಲ ಕಂಪನಿಗಳಿಂದ ತೈಲ ಖರೀದಿ ಸ್ಥಗಿತ ಆಗಬಹುದು. ಮಧ್ಯಪ್ರಾಚ್ಯ, ಲ್ಯಾಟಿನ್ ಅಮೆರಿಕದಿಂದ ಕಚ್ಚಾ ತೈಲ ಖರೀದಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ.